ಸಂಬಂಧಿಸಿದಂತಹ ಗಜಗಾಟ ನಡೀತಾ ಇದೆ. ಈ ಮಧ್ಯೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ತೆಗೆದುಕೊಳ್ಳುತ್ತಾ ಇರುವಂತಹ ಪ್ರತಿಯೊಂದು ನಿರ್ಧಾರಗಳು ಕೂಡ ಕುತೂಹಲ ಕಾರಣ ಆಗ್ತಾ ಇದೆ, ಚರ್ಚೆ ಕಾರಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ಅವರು ಪತ್ರ ಬರೆದಿದ್ದಾರೆ. ಸಿಎಂ ಕುರ್ಚಿ ವಾರ್ನಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದಂತ ಬೆನ್ನಿಗೆ ಮತ್ತೊಂದು ಬೆಳವಣಿಗೆಯಾಗಿದೆ. ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ ಕೆಎನ್ ರಾಜಣ್ಣ. ಆ ಪತ್ರದಲ್ಲಿ ಅನೇಕ ಸ್ಫೋಟಕ ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದಂತ ಪ್ರಮುಖ ವಿಚಾರಗಳು ರಾಹುಲ್ ಗಾಂಧಿ ಅವರಿಗೆ ಬರೆದಂತ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಕಾಂಗ್ರೆಸ್ಗೆ ಆಗ್ತಾ ಇರೋ ಡ್ಯಾಮೇಜಿನ ಬಗ್ಗೆ ಅವರು ಬರೆದಿದ್ದಾರೆ. ಮಂತ್ರಿ ಸ್ಥಾನವನ್ನ ಕಳ್ಕೊಳ್ಳೋದಕ್ಕೆ ಏನ್ ಕಾರಣ ಆಯಿತು ಅನ್ನೋದನ್ನ ಬರೆದಿದ್ದಾರೆ. ವೋಟ್ ಚೋರಿ ಕ್ಯಾಂಪೇನ್ಗೆ ಕರ್ನಾಟಕದಲ್ಲಿ ಏನ್ ಸಮಸ್ಯೆ ಆಯಿತು ಅನ್ನೋದನ್ನು ಬರೆದಿದ್ದಾರೆ. ಹಲವು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಕೆಎನ್ ರಾಜಣ್ಣ ಅವರು ಬರೆದಂತ ಪತ್ರ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಟ್ಟು 4 ಪತ್ರ ಬರೆದಿದ್ದಾರೆ ರಾಜಣ್ಣ ಅವರು ಇಲ್ಲಿಯವರೆಗೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ರಾಜಣ್ಣ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಉಲ್ಲೇಖ ಇದೆ. ವೋಟ್ ಚೋರಿ ವಿಚಾರದಲ್ಲಿ ನಾನು ಆಡಿದಂತ ಮಾತನ್ನ ನಿಮಗೆ ತಪ್ಪಾಗಿ ಕಮ್ಯುನಿಕೇಟ್ ಮಾಡಿದ್ದಾರೆ ಅನ್ನೋದನ್ನ ತಿಳಿಸೋದರ ಜೊತೆಗೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಪಕ್ಷ ನೇಮಿಸಿದಂತ ಏಜೆಂಟ್ಗಳು ಇವರು ಸರಿಯಾಗಿ ಕೆಲಸ ಮಾಡಿದ್ದರೆ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚುವರಿ ಸ್ಥಾನಗಳನ್ನು ಗೆಲ್ಲಬಹುದಿತ್ತು, ಹೆಚ್ಚುವರಿ ಕ್ಷೇತ್ರಗಳನ್ನು ಗೆಲ್ಲಬಹುದಿತ್ತು ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಬೂತ್ ಏಜೆಂಟ್ಗಳು ನಾವು ಪಕ್ಷದಿಂದ ನೇಮಕ ಮಾಡ್ತೀವಿ, ಅದನ್ನು ಕೆಪಿಸಿಸಿ ಅಧ್ಯಕ್ಷರು ಮಾಡ್ತಾರೆ ಅಥವಾ ಆಯಾ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮಾಡ್ತಾರೆ. ಅಲ್ಲಿ ಸರಿಯಾಗಿ ಮಾಡಿದ್ದಿದ್ರೆ ನಮಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಇದನ್ನ ನಾನು ಹೇಳಿದ್ದು, ಬಟ್ ನಾನು ಹೇಳಿದ್ದನ್ನ ತಪ್ಪಾಗಿ ಕಮ್ಯುನಿಕೇಟ್ ಮಾಡಿದ್ದಾರೆ. ನಿಮಗೆ ತಪ್ಪು ಮಾಹಿತಿ ಕೊಟ್ಟವರ ಮೇಲೆ ಕ್ರಮ ಆಗಬೇಕು ಅಂತ ರಾಹುಲ್ ಗಾಂಧಿ ಅವರಿಗೆ ಬರೆದಂತ ಪತ್ರದಲ್ಲಿ ರಾಜಣ್ಣ ಉಲ್ಲೇಖಿಸಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಹಾಡಿ ಹೊಗಳಿದ್ದಾರೆ, ಇಂದಿರಾ ಗಾಂಧಿ ಅವರನ್ನ ಹಾಡಿ ಹೊಗಳಿದ್ದಾರೆ. ಅದರ ಜೊತೆಗೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಇಂದಿರಾ ಗಾಂಧಿ ಅವರು ಬಂದಾಗ ಅವ್ರ ಪಕ್ಕದಲ್ಲೇ ನಿಂತು ಭಾಷಣ ಮಾಡಿದಂತ ಒಂದು ಫೋಟೋವನ್ನ ಕೂಡ ರಾಹುಲ್ ಗಾಂಧಿ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ಅತ್ಯಂತ ನಿಷ್ಠಾವಂತ ಪಕ್ಷಕ್ಕೆ ಒಂದು ಮಿಸ್ಕಮ್ಯುನಿಕೇಶನ್ನ ಕಾರಣಕ್ಕಾಗಿ ನನ್ನನ್ನು ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು, ನಿಮಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಕೆಎನ್ ರಾಜಣ್ಣ ಅವರು ಬರೆದಂತ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿದಂತ ಪ್ರಮುಖ ನಾಯಕರು, ಅಂದ್ರೆ ಆ ವೋಟ್ ಬ್ಯಾಂಕ್ ಅವ್ರ ಜೊತೆಗಿದೆ, ಅವರನ್ನೇನಾದರೂ ಬದಲಾವಣೆ ಮಾಡುವಂತ ಪ್ರಯತ್ನ ಏನಾದರೂ ಮಾಡಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಅನ್ನೋದನ್ನ ಕೂಡ ಉಲ್ಲೇಖಿಸಿದ್ದಾರೆ. ಒಂದು, ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಎರಡನೆಯದ್ದು, ತನ್ನ ವಿಚಾರದಲ್ಲಾಗಿರುವಂತ ಮಿಸ್ಕಮ್ಯುನಿಕೇಶನ್ ಅನ್ನು ಸರಿ ಮಾಡುವಂತ ಪ್ರಯತ್ನವನ್ನ ಕೂಡ ಅವರು ಮಾಡಿದ್ದಾರೆ. ಅಂದ್ರೆ ನಾನು ಹೇಳಿದ್ದೊಂದು, ಹೈಕಮಾಂಡ್ಗೆ ತಲುಪಿದ್ದು ಮತ್ತೊಂದು ಅನ್ನೋದನ್ನ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಪತ್ರದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.